ಕೆಂಪಣ್ಣ ಪುನಃ ಹೇಳಿದ್ದಾರೆ 40% ಅಂತ. ಈಗೇನು ಹೇಳ್ತೀರಿ ನೀವು? ಮತ್ತು ಅದಕ್ಕೊಂದು ನಾಗಮೋಹನ್ ದಾಸ್ ಸಮಿತಿ ಅಂತ ಮಾಡಿದ್ರು. ಕೆಂಪಣ್ಣ ಪುನಃ ಹೇಳಿ ಕೋರ್ಟ್ ಏನು ಹೇಳ್ತದೆ ಅದಕ್ಕೆ? ಚೀತು ಅಂತ ಹೋಗೋದ್ರಿ ಇವರಿಗೆ. ಏನೂ ಮಾಡಿಲ್ಲ. ಅಂದರೆ ಯಾವುದರ ಬಗ್ಗೆಯೂ ಗಂಭೀರತೆ ಇರಲಾರದೆ ಕಾಲವನ್ನು ತಳ್ಳುವಂಥ ಒಂದು ಕೆಲಸವನ್ನು ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ. ಜನ ಇವರಿಗೆ ಬರುವಂಥ ದಿವಸದಲ್ಲಿ ವಿಶೇಷವಾಗಿ ಲೋಕಸಭಾ ಚುನಾವಣೆಯಲ್ಲಿ ಅಂತೂ ಅತ್ಯಂತ ದೊಡ್ಡದಾದಂಥ ಪಾಠವನ್ನು ಕಲಿಸ್ತಿದ್ದಾರೆ. ಅಲ್ಲಲ್ಲ 40% ನಾ ಹೇಳೋದು ಫಸ್ಟ್ ಆಫ್ ಆಲ್ ನಾಗಮೋಹನ್ ದಾಸ್ ಸಮಿತಿ ಏನು ರಚಿಸಿದಾರಲ್ಲ ಅದು ಕಾರ್ಯ ಯಾಕೆ ಶುರು ಮಾಡಿಲ್ಲ ನೀವು? ಮೊದಲೆದ್ದು ಆವಾಗ ನಿಮ್ಮ ತೆವಲಿಗೆ ಅವ್ರ ಕಡೆಯಿಂದ ಸುಳ್ಳು ಹೇಳಿಸಿದ್ರಿ. ಈಗ ಆ ಕಾಂಟ್ರಾಕ್ಟರ್ ಮನೆಯಲ್ಲಿ ದುಡ್ಡು ಸಿಕ್ತಲ್ಲ 80 ಕೋಟಿ ರೂಪಾಯಿ ಎಷ್ಟದ? ಅಂಬಿಕಾಪತಿ ಲಕ್ಷ್ಮೀಪತಿ ಅವ್ರ ಕಡೆ ದುಡ್ಡು ಸಿಕ್ತಲ್ಲ, ಅದು ಯಾರು ದುಡ್ಡು? ಅದು ಇವ್ರದ ದುಡ್ಡು. ಅದು ಆ ಟೈಮ್ದಲ್ಲಿ ಏನು ಪಂಚರಾಜ್ಯದ ಚುನಾವಣೆ ಇತ್ತು, ಆ ಪಂಚರಾಜ್ಯದ ಚುನಾವಣೆಗೆ ಸಪ್ಲೈ ಮಾಡ್ಲಿಕ್ಕೆ ಇಟ್ಟಂತ ದುಡ್ಡು ಅದು. ಇದೆಲ್ಲ 40% 50% ಸರ್ಕಾರ ಇದೆ.